ಪ್ರಾಚೀನ ಕಾಲದಲ್ಲಿ ನೃಗ ಎಂಬ ರಾಜನು ತನ್ನ ಧರ್ಮನಿಷ್ಠೆ ಮತ್ತು ದಾನಶೀಲತೆಗೆ ಪ್ರಸಿದ್ಧನಾಗಿದ್ದನು. ಅವನು ಸಾವಿರಾರು ಗೋಪುರುಷರಿಗೆ, ಅಗಾಧ ಜಮೀನಿಗೆ, ಪ್ರಜಾಪಾಲನೆಗೆ ಮತ್ತು ವಿಶಿಷ್ಟವಾದ ಧರ್ಮಕಾರ್ಯಗಳಿಗೆ ಹೆಸರಾಗಿದ್ದ ರಾಜ ನೃಗನೇ ಅತ್ಯಂತ ಧರ್ಮನಿಷ್ಠರಾಗಿ ಅನೇಕ ಗೋದಾನಗಳನ್ನು ಮಾಡಿದವನು. ಒಂದು ದಿನ ಅವನು ಒಂದು ಬ್ರಾಹ್ಮಣನಿಗೆ ಗುಣಮಟ್ಟದ ಹಸುಗಳನ್ನು ದಾನವಾಗಿ ನೀಡಿದ. ಆ ಹಸುಗಳಲ್ಲಿ ಒಂದು ಹಸು ಮತ್ತೊಬ್ಬ ಬ್ರಾಹ್ಮಣನ ಮನೆಯ ಹಸುವು ಎಂಬ ತಪ್ಪು ತಪಾಸಣೆಯಿಂದ ಎರಡನೇ ಬ್ರಾಹ್ಮಣನಿಗೂ ಹಸು ದಾನವಾಯಿತು. ಒಂದು ದಿನ ಆ ಎರಡನೇ ಬ್ರಾಹ್ಮಣನು ಮೊದಲನೆಯವನ ಹಸುವನ್ನು ತನ್ನ ಹಕ್ಕಿನಂತೆ ತೆಗೆದುಕೊಂಡಾಗ ಇಬ್ಬರ ನಡುವೆ ಜಗಳ ಉಂಟಾಯಿತು. ಅವರು ರಾಜನ ಬಳಿಗೆ ದೂರು ಹೋದೆವು. ರಾಜ ನೃಗನು ಕ್ಷಮೆ ಯಾಚಿಸಿದರೂ ಅವರು ಅದನ್ನು ಒಪ್ಪಲಿಲ್ಲ. ಈ ತೊಂದರೆ ದುರ್ಘಟನೆ ಕಾರಣವಾಗಿ ನೃಗನು ದೇಹ ತ್ಯಜಿಸಿ ಯಮಲೋಕಕ್ಕೆ ಹೋದನು. ಅಲ್ಲಿ ಅವನ ಪುಣ್ಯ ಹಾಗೂ ಪಾಪದ ಲೆಕ್ಕ ಹಾಕಲಾಯಿತು. ಬಹುಪಾತ್ರೆ ದಾನ ಮಾಡಿದವನಾದರೂ ಈ ಗೊಂದಲಪೂರ್ಣ ದಾನದಿಂದ ಅವನಿಗೆ ನರಕವನ್ನು ಅನುಭವಿಸಬೇಕಾಯಿತು. ಯಮಧರ್ಮನು ಅವನಿಗೆ ಹೇಳಿದ, ಓ ರಾಜನೇ, ನಿನ್ನ ಪಾಪ ಫಲದಿಂದ ಮೊದಲು ನರಕ ಅನುಭವಿಸಬೇಕು, ನಂತರ ಪುಣ್ಯದಿಂದ ಸ್ವರ್ಗ. ರಾಜ ನೃಗನು ಪುಣ್ಯ ಪ್ರಭಾವದಿಂದ ನರಕದ ಸಂಕಟವನ್ನು ಸಹಿಸಿಕೊಂಡು ನಂತರ ಕರ್ತುಕನಾಗಿ ಹುಟ್ಟಿದನು. ಕೃಷ್ಣನ ಶರಣಾಗತಿ. ಅವನ ಆತ್ಮವು ಕೃಷ್ಣನ ಮುಂದೆ ಪ್ರತ್ಯಕ್ಷವಾಯಿತು ಮತ್ತು ತನ್ನ ದೋಷವನ್ನು ಪಶ್ಚಾತ್ತಾಪದಿಂದ ವಿವರಿಸಿದನು. ಕೃಷ್ಣನು ಅವನನ್ನು ಕ್ಷಮಿಸಿ ಮೋಕ್ಷ ದಯಪಾಲಿಸಿದನು. ಕಥೆಯಿಂದ ಪಾರ. ಪುಣ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ದಾನ ಮಾಡುವಾಗ ಜಾಣ್ಮೆಯಿಂದ, ಪರಿಶುದ್ಧ ಮನಸ್ಸಿನಿಂದ ಮಾಡಬೇಕು. ಭ್ರಮೆಯುಳ್ಳ ಅಥವಾ ಹಕ್ಕುಚ್ಯುತಿ ಆದ ದಾನವು ಪಾಪದಂತೆಯೇ. ಮೋಕ್ಷಕ್ಕೆ ಶ್ರದ್ಧೆ, ಪಶ್ಚಾತ್ತಾಪ ಮತ್ತು ಭಕ್ತಿಯೇ ಮಾರ್ಗ.